ಮಾಧ್ಯಮದ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ನಮಗೆ ಶರಣಾರ್ಥಿಗಳು. ಇತ್ತೀಚೆಗೆ ದಾವಣಗೆರೆಯ ಒಂದು ಶೃಂಗ ಸಮ್ಮೇಳನದ ಒಂದು ಸಂದರ್ಭದಲ್ಲಿ ಬಸವಣ್ಣವ್ರ ಕುರಿತು ಭಾಳ ಹಗುರವಾಗಿ ಮಾತನಾಡಿರ್ತಕ್ಕಂಥ ಪಂಚಾಚಾರ್ಯ ಪೀಠದ ತಮ್ಮಷ್ಟಕ್ಕೆ ತಾವೇ ಜಗದ್ಗುರು ಅಂತಕೊಂಡು ಏನು ಕರೆಸಿಕೊಳ್ಳುವಂಥ ಒಂದು ಬುದ್ಧಿ ಬಂದು ಇರತಕ್ಕಂಥ ಜಗದ್ಗುರು ಅಂತ ಏನು ಹೇಳ್ತಾರಲ್ಲ, ಇವರು ರಂಭಾಪುರಿ ಪೀಠದ ಪೂಜ್ಯರು. ನಾವಂತರೂ ಜಗದ್ಗುರು ಅನ್ನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಗದ್ಗುರು ಮತ್ತು ವಿಶ್ವಗುರು ಅಂತಾರೆ ಬಸವಣ್ಣ ಒಬ್ಬರೇ ಈ ಜಗತ್ತಿನಲ್ಲಿ. ಅನ್ಬಿಟ್ರೆ ಯಾರೂ ಜಗದ್ಗುರುಗಳಿಲ್ಲ. ಅಂಥ ಒಬ್ಬ ಸ್ವಾಮೀಜಿಯವರು ಬಸವಣ್ಣವ್ರ ಕುರಿತು ಮಾತನಾಡಿದ್ದು ನೋಡ್ಬೇಕಂತಂದ್ರೆ ಇವ್ರಿಗೆ ಬಹುತೇಕ ಮಾನಸಿಕ ಸ್ಥಿತಿಮತಿ ಕಳ್ಕೊಂಡಾರ. ಇವ್ರಿಗೆ ಅರುಮರು ಹಿಡಿದವು. ನಾವು ಏನು ಮಾತಾಡ್ತೇವೆ ಅಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಕೂಡ ಈ ಪಂಚಾಚಾರ್ಯ ಇಲ್ದಂಗೆ ಅದು. ಬಸವಣ್ಣವರು ಯಾವುದೇ ಹೊಸ ಪಂಥ ಧರ್ಮ ಇವ್ರು ಹುಟ್ಟು ಹಾಕಿಲ್ಲ. ಪಂಚಾಚಾರ್ಯರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿ ವೀರಶೈವ ಧರ್ಮವನ್ನು ಇವರು ಸ್ವೀಕಾರ ಮಾಡಿದ್ರು, ಹುಟ್ಟು ಹಾಕಿದ್ರು ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರ ಕಾಲ ಯಾವಾಗ, ನೀವು ಎಷ್ಟನೇ ಶತಮಾನದವ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ನೀವು ಇದನ್ನು ಬಹಿರಂಗಪಡಿಸ್ಬೇಕು ಶ್ರೀಗಳು. ಬಸವಣ್ಣವ್ರ ಕಾಲ 12ನೇ ಶತಮಾನ ಅಂದ್ರೆ 900 ವರ್ಷ ಆಯ್ತು. ನಿಮ್ಮದು ಎಲ್ಲ ಕೂಡ 15ನೇ ಶತಮಾನ. ಮತ್ತು ಅವರಿಗೆ ನಿಮಗೆ ಎತ್ತ ಅಂತರದ ಅದು ಗ್ಯಾರಂಟಿ. ಪಂಚಾಚಾರ್ಯ ಇಲ್ಲ, ಇವ್ರು ಜಗದ್ಗುಗಳೇ ಅಲ್ಲ. 15ನೇ ಶತಮಾನದಾಗ ಇದ್ದಂಥವ್ರು ನೀವು. ಬಸವಣ್ಣವ್ರು 12ನೇ ಶತಮಾನ 900 ವರ್ಷದ ಆಚೆ ಇರ್ತಕ್ಕಂಥವ್ರು. ಮತ್ತು ನಿಮ್ಮ ತತ್ವ ಸಿದ್ಧಾಂತವನ್ನ ಹೆಂಗೆ ಒಪ್ಪಿಕೊಂಡ್ರು ಅವರು? ನಿಮ್ಗೆ ಕನಸು ಬಿದ್ದೋದ ಹೆಂಗು? ಇವೆಲ್ಲ ಇಲ್ಲ ಸಲ್ಲದ ಬುಟಾಟಿಗಳನ್ನ ಬಿಡಬೇಕು. ಬಸವಣ್ಣವರು ಅಂತಂದ್ರೆ ನೀವು ಅವರು ಬರ್ತಕ್ಕಂಥ ವಚನ ಸಾಹಿತ್ಯ, ಶರಣ ಸಾಹಿತ್ಯವನ್ನ ಸಂಪೂರ್ಣ ಅಧ್ಯಯನ ಮಾಡ್ರಿ. ವಚನ ಸಾಹಿತ್ಯದ ಬಗ್ಗೆ ನಿಮ್ ಪ್ರಜ್ಞೆ ಇಲ್ಲ, ತಿಳುವಳಿಕೆ ಇಲ್ಲ. ಬಸವಣ್ಣವ್ರು ಯಾವಾಗಲೂ ನಾವು ದೊಡ್ಡವರು ಎಂದು ಹೇಳಿಲ್ಲ. ಅವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎಲ್ಲರಿಗಿಂತ ನಾನು ಸಿಕ್ಕವ, ನಾನು ಸಣ್ಣ ಮತ್ತು ಹೇಳಿದ್ದಕ್ಕಾಗಿ ಇವತ್ತು ಬಸವಣ್ಣವರು ವಿಶ್ವಕ್ಕೆ ಗುರುವಾಗಿದ್ದಾರೆ, ಜಗತ್ತಿಗೆ ಇವತ್ತು ಪೂಜನೆಯಾಗಿದ್ದಾರೆ. ನಿಮ್ಮ ತರ ನಾ ದೊಡ್ಡವ ತಿಳ್ಕೊಂಡು ಹೇಳಿ 4 ಜನರ ಹೆಗಲ ಮೇಲೆ ಪಲ್ಲಕ್ಕಿ ಒರೆಸಿ ಬಂಗಾರದ ಕಿರೀಟ ಹಾಕೊಂಡು 10 ಬಟ್ಟಿನಲ್ಲಿ ಉಂಗುರ ಹಾಕೊಂಡು ಕಿಸಿಂದ ನೀವು ಮೆರೆದಾಡ್ತಿರಲ್ಲ. ಮಾನವ ಧರ್ಮಕ್ಕೆ ಜಯವಾಗಲ್ಲ ಅಂತ ಹೇಳ್ತೀರಿ, ಮಾನವ ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತೀರಿ. ಎಲ್ಲದ ನಿಮ್ಮ ಮಾನವ ಧರ್ಮ? ಮಾನವರ ಮೇಲೆ ಅಷ್ಟೊಂದು ನಿಮ್ಮ ಕರುಣೆ ಇತ್ತು ಅಂತಂದ್ರೆ ನಿಮ್ಮ ಮಾನವರ ಹೆಗಲ ಮೇಲೆ ಯಾಕೆ ನೀವು ಮೆರೀತೀರಿ ಪಲ್ಲಕ್ಕಿ ಮೇಲೆ ಕುತ್ಕೊಂಡು? ನೀವು ದೊಡ್ಡವರ? ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ದೊಡ್ಡವರು? ನಮ್ಮ ಧರ್ಮ ಶ್ರೇಷ್ಠ ತಿಳ್ಕೊಂಡು ಹೇಳ್ತೀರಿ, ಸಿದ್ಧಾಂತ ಶಿಖಾಮಣಿ ಅಂತ ಹೇಳ್ತೀರಿ. ಇವೆಲ್ಲ ಗೋಳ ಪುರಾಣ. ಇವು ಪುರಾಣ ಎಂಬುದು ಪುಂಡರ ಗೋಷ್ಠಿ, ಶಾಸ್ತ್ರ ಎಂಬುದು ಸಂತೆ ಸುದ್ದಿ. ಯಾವ ವೇದ ಆಗಮ ಪುರಾಣ ಶಾಸ್ತ್ರಗಳಲ್ಲಿ ಪಂಚಾಚಾರ ಬಗ್ಗೆ ಎಲ್ಲಿ ಒಂದು ಉಲ್ಲೇಖ ಇಲ್ಲ. ಯಾವ ಬಸವಣ್ಣವರ ಆದಿಯಾಗಿ ಯಾವೆಲ್ಲ ಶರಣರು ರಚನೆ ಮಾಡತಕ್ಕಂಥ ಒಂದು ವಚನದಲ್ಲಿ ಕೂಡ ನಿಮ್ಮ ಬಗ್ಗೆ ಉಲ್ಲೇಖ ಇಲ್ಲ ಅಂತಂದಾಗ ನೀವು ಪಂಚಾಚಾರ್ಯ ಅಲ್ಲ, ನೀವು ಯಾವ ಜಗದ್ಗುರುಗಳೇ ಅಲ್ಲ. ಸುಮ್ಮನೆ ಭಕ್ತರಿಗೆ ನೀವು ಮೋಸ ಮಾಡ್ತೀರಿ, ಮುಗ್ಧ ಜನತೆಗೆ ನೀವು ಹಾಳು ಮಾಡಕತ್ತೀರಿ. ಇವತ್ತು ತಪ್ಪು ದಾರಿ ಹೇಳಿರಕತ್ತೀರಿ ಬಸವಣ್ಣವ್ರ ಬಗ್ಗೆ. ಇಡೀ ಸಮಾಜವನ್ನ ಒಡೆಯುವಂತ ಕೆಲಸ ಮಾಡಕತ್ತೀರಿ. ಇದನ್ನ ಕೂಡಲೇ ನೀವು ನಿಲ್ಲಿಸಬೇಕು. ಮಾನವರ ಹೆಗಲ ಮೇಲೆ ಮಾನವ ಮೆರೀದ್ ಯಾವಾಗ? ನಿಮ್ಮದು ಮೆರವಣಿಗೆ ಅಂತಿಮ ಮಾನವರ ಮೆರವಣಿಗೆ ಅಂತಂದ್ರೆ ಸತ್ತಾಗ ನಿಮ್ಮನ್ನ ಮೆರೆಸ್ತಾರಲ್ಲ, ಅದು ನೀವು ಹೆಣ ಹತ್ತಿಕೊಂಡ್ರಿ. ನೀವು ಹೆಣ. ನೀವು ಹೆಗಲ ಮೇಲೆ ಕೂತು ಮೆರೆಯೋದಂತಂದ್ರೆ ಏನು? ನೀವೇನು ರಾಜ ಮಹಾರಾಜರು ಕಿರೀಟ ಹಾಕೊಂಡು ಮೆರೀಲಿಕ್ಕೆ? ಐಷಾರಾಮಿ ಜೀವನ ಮಾಡ್ಕೋತ AC ರೂಮಿನ ಕೂತ್ಕೊಂಡು ಮಜಾ ಮಾಡಕತ್ತೀರಿ ನೀವು. ಬಸವಣ್ಣ ಅಂತಂದ್ರ ಇವತ್ತು ಸಮುದ್ರದ ಆಚೆ ಹೋಗಿದ್ದಾರೆ. ನೀವು ಪಂಚಾಚಾರ್ಯರು ಅನ್ಕೊಂಡವರು ಜಗತ್ತು ಉಳ್ಕೊಂಡು ಯಾವ ದೇಶದಲ್ಲಿ ನಿಮ್ಮ ಹೆಸರದ ಹೇಳ್ರಿ ನೀವು? ಈ ದೇಶದ ಕರ್ನಾಟಕ ಹೊರತುಪಡಿಸಿದ್ರೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ನಿಮ್ಮದು ಹೆಸರು ಇರ್ಬೋದು ಅಷ್ಟೇ. ನೀವು ಬಸವಣ್ಣವ್ರ ರೀತಿ ಯಾವ ಒಂದು ದೇಶದಲ್ಲಿ ನಿಮ್ಮ ಹೆಸರದ ಪಂಚಾಚಾರ್ಯನ ಹೆಸರೇ ಇಲ್ಲ. ಇಂಥದ್ರಲ್ಲಿ ನಾವು ದೊಡ್ಡವರ ತಿಳ್ಕೊಂಡು ಬಸವಣ್ಣವ್ರ ಬಗ್ಗೆ ಇರಿಸಲ್ಲದ ಮಾತುಗಳನ್ನ ಆಡಿ ಇವತ್ತು ಬಸವ ಭಕ್ತರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ, ಬಸವ ಭಕ್ತರಿಗೆ ನೋವನ್ನು ಉಂಟು ಮಾಡ್ತಾ ಇದ್ದೀರಿ. ಇದನ್ನ ಬಿಡಬೇಕು. ಇವತ್ತು ನಿಮ್ದು ಏನಾದ್ರೂ ಇಟ್ಕೊಂಡಿದ್ರು ನಿಮ್ಮ ಪೀಠಗಳಲ್ಲಿ ಇಟ್ಕೋರಿ. ಹಿಂದೆ ನೀವು ಮಾಡಿರ್ತಕ್ಕಂಥ ಏನ್ ಸಾಕಷ್ಟು ಕಿತಾಪತಿ ಮಾಡಿರಿ. ಯಾವ ಪೀಠಗಳು ನಿಮ್ಮವಲ್ಲ.
ಕಾಶಿಯಲ್ಲಿರ್ತಕ್ಕಂಥ ಜಂಗಮವಾಡಿ ಪೀಠ ಏನದಲ್ಲ, ಇದು ಮೂಲ ಬಸವ ತತ್ವದ ಪೀಠ, ವಿರಕ್ತ ಪೀಠ ಇದು. ಅಲ್ಲಿ ನೀವು ದಬ್ಬಾಳಿಕೆ ಮಾಡಿ ಅತಿಕ್ರಮ ಮಾಡಿ ಅದನ್ನ ನೀವು ನಿಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡಿದ್ದೀರಿ. ನೀವು ಇವತ್ತು ಹೇಳ್ತೀರಿ ವಿರಕ್ತ ಬಗ್ಗೆ ಮಾತಾಡಿದಿರಿ. ವಿರಕ್ತ ಅನುಯಾಯಿ ಬಸವಣ್ಣನು ಅನುಯಾಯಿಗಳಲ್ಲ ಅವರೆಲ್ಲರೂ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಶ್ರೀಶೈಲದ ಪೀಠದಿಂದ ಹೊರಗೆ ಹಾಕಿದ್ರು, ಅದು ಪರಿಜ್ಞಾನ ಇಲ್ಲ ನಿಮಗ. ಯಾವುದೇ ಕಾರಣಕ್ಕೂ ಬಸವಣ್ಣ ಬಗ್ಗೆ ಮಾತಾಡುವಂತ ಯೋಗ್ಯತೆ ನೈತಿಕತೆ ಪಂಚಾಚಾರ್ಯರಿಗೆ ಇಲ್ಲ ಈ ಭೂಮಿ ಮೇಲೆ. ಬಸವಣ್ಣವರು ಹೇಳಿದ್ರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತ ಹಿರಿಯರಿಲ್ಲ. ಅದಕ್ಕಾಗಿ ಅವರು ದೊಡ್ಡವರಾಗಿದ್ದಾರೆ. ಇವತ್ತಿನ ದಿವಸ ನೀವು ಎಲ್ಲ ನಾವೇ ದೊಡ್ಡವರು ಅಂತೇಳಿ ನಿಮ್ಮ ಡುಬ್ಬ ನೀವು ಚಪ್ಪರಿಸ್ಕೊಂಡು ಇವತ್ತು ಕೀಳು ಮಟ್ಟದ ಹೋಗಿದ್ರಿ, ಅವನತಿ ಹಂಚಿಗೆ ಬಂದು ನಿಂತಿದ್ರಿ. ನೀವು ದೊಡ್ಡವರು ಅನ್ಸ್ಕೋಬೇಕಂದ್ರ ಬಸವಣ್ಣನವರಿಗೆ ಮಾರು ಹೋಗ್ರಿ. ವಚನ ಸಾಹಿತ್ಯದ ಒಳಮರ್ಮವನ್ನು ಅರಿತುಕೊಂಡು ಅವ್ರನ್ನ ಪ್ರಚಾರ ಮಾಡುವಂತ ಕೆಲಸ ಮಾಡ್ರಿ. ಆ ಗುರುವ ತಪ್ಪಗಾರಿ ನೀವು ಪದೇ ಪದೇ ಹೇಳ್ತೀರಿ, ಇಲ್ಲ ನಾವು ಗುರು ಮತ್ತು ವಿರಕ್ತರು ಒಂದಾಗ್ತೇವೆ ಅಂತ ಹೇಳ್ತೀರಿ. ಮೊದಲು ಅವ್ರ ತತ್ವ ಸಿದ್ಧಾಂತ ಒಪ್ಪುವರಿ, ವಚನ ಸಾಹಿತ್ಯವನ್ನು ಒಪ್ಪಿಕೊಂಡಾಗ ನೀವು ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳಕ್ ಸಾಧ್ಯ ಅದ. ಒಂದ್ ಕಡೆ ಗುರು ವಿರಕ್ತರು ಒಂದಾಗ್ತಿರಿ ಅಂತ ಹೇಳ್ತೀರಿ, ಈ ಕಡೆ ಬಸವಣ್ಣರಿಗೆ ಬೈಕೋತಾ ಇರ್ತೀರಿ. ಅವ್ರ ಜೊತೆ ಸಮಗಮನ ಆಗ್ಲಿಕ್ಕೆ ನಿಮ್ ಯೋಗ್ಯತೆ ಏನದ? ಯಾವ ಆಧಾರ ಮೇಲೆ ಹೇಳ್ತಾ ಇದ್ರಿ ನೀವು? ಹೇಳ್ರಿ ನೀವು ಎಷ್ಟನೇ ನಿಮ್ಮದು ಪುರಾಣ ಅನ್ನೋದು ಎಲ್ಲಿ ಅದ? ಎಷ್ಟೇ ಶತಮಾನದಾಗ ನೀವು ಹುಟ್ಟಿದ್ರಿ? ಪಂಚಾಚಾರ್ಯ ಅಂದ್ರೆ ಯಾರು ಇವ್ರಿ ಎಲ್ಲ? ನೀವು ದಯವಿಲ್ಲದ ಧರ್ಮ ಯಾವುದೇ ಅಂತ ಬಸವಣ್ಣ ಹೇಳಿದ್ರೆ ನಿಮ್ಗೆ ಯಾವುದೇ ದಯ ಕರುಣೆ ಇಲ್ಲೇ ಇಲ್ಲ ನಿಮ್ಮ ಹತ್ರ. ಮುಗ್ಧ ಭಕ್ತರಿಗೆ ಮೋಸ ಮಾಡೋದನ್ನ ಬಿಡ್ರಿ. ಎಲ್ಲರಿಗೂ ಅರ್ಥ ಆಗಿದೆ ನಿಮ್ಮ ಬಗ್ಗೆ. ಇವತ್ತು ದೇಶದಲ್ಲಿ ಭೀಕರ ಬರಗಾಲದ ಜನಸಾಮಾನ್ಯ ತತ್ತರಿಸೋಗಿದ್ದಾರೆ. ಈ ದೇಶಕ್ಕೆ ಅನ್ನ ಹಾಕುವಂತ ರೈತ ದಿನನಿತ್ಯ ಆತ್ಮಹತ್ಯೆ ಮಾಡ್ಕೋತಾನೆ. ಅದ್ರ ಬಗ್ಗೆ ಮಾತನಾಡಿ ನಿಮ್ ಯೋಗ್ಯತೆ ಇತ್ತಂದ್ರ ಎಲ್ಲರೂ ನಮ್ಮವ್ರ ಅಂತ ಹೇಳ್ತೀರಿ. ಬಸವಣ್ಣ ಹೇಳಿದ್ರು ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವು ಮನೆ ಮಗನೆಂದಿಸಯ್ಯ ತಿಳ್ಕೊಂಡು ಹೇಳಿದ್ರು ಬಸವಣ್ಣವರು. ನೀವೆಲ್ಲರೂ ಮಾತನಾಡಿದ್ರೆ ಅದ್ರ ಬಗ್ಗೆ ನಮ್ಮವ್ರ ಎಲ್ಲಿ ಮಾತಾಡಿದಿರಿ? ಬಸವಣ್ಣ ಕೆಳಕ್ಕೆ ಬಿದ್ದವರನ್ನ, ದೀನ ದಲಿತರನ್ನ, ಶೋಷಿತ ವರ್ಗದವರನ್ನ ಮೇಲೆ ಕೆತ್ತಿದಂತವ್ರು ಬಸವಣ್ಣನವರು. ನೀವೇನು ಮಾಡಕತ್ತೀರಿ? ಮಾನವ ಹಿರಿಯ ಕುತುಕಿಸಿ ಮೆರಿತೀರಿ. ನೀವು ಹೆಣದ ಸಮಾನ, ನೀವು ಮನುಷ್ಯರಲ್ಲ. ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ನಿಮ್ಮಷ್ಟಕ್ಕೆ ನೀವು ಏನ್ ಮಾಡ್ಕೋತೀರಿ ನಿಮ್ ಪೀಠದಲ್ಲಿ ಮಾಡ್ಕೋರಿ, ಅದಕ್ಕೆ ನಮ್ಮ ತಕರಾರ ಇಲ್ಲ. ಬಸವಣ್ಣವರ ವಿಷಯದಲ್ಲಿ ನೀವೇನಾದ್ರೂ ಕೆಣಕಕ್ಕೆ ಬಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಬಸವ ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಮಾಡಿದ್ರು, ಆ ಕ್ರಾಂತಿ ಈ ಬಸವ ನಾಡಿನಿಂದ ಮತ್ತೆ ಪ್ರಾರಂಭ ಮಾಡ್ಬೇಕಾಗ್ತದೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಪಂಚಾಚಾರ್ಯ ಪೀಠದವರು. ಇನ್ನು ಮಾತನಾಡಬಾರ್ದು. ಇವತ್ತಿನಿಂದ ನೀವು ಬಾಯಿಗೆ ಬೀಗ ಹಾಕುವಂತ ಕೆಲಸ ಮಾಡ್ಬೇಕಾಗ್ತದೆ. ನಾವು ಇದೇ ಪರಿಸ್ಥಿತಿ ನೀವು ಮುಂದುವರೆದಿದ್ದೆ ಆದರೆ ಏನು ಪಂಚಾಚಾರ್ಯರ ಪೀಠ ಏನದಿರ ನೀವು ಜಗದ್ಗುಳತಿ ನಿಮ್ಮಷ್ಟಕ್ಕೆ ನೀವೇ ಕರ್ಕೊಳ್ಳೋರು. ನಿಮ್ಮ ವಿರುದ್ಧ ನಾವು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಇನ್ಯಾವ ಕಾಲಕ್ಕೂ ಬಸವಣ್ಣವ್ರ ಬಗ್ಗೆ ಮಾತನಾಡಬಾರದು ತಿಳ್ಕೊಂಡು ಹೇಳಿ ನಿಮ್ಮ ಬೀಗ ಹಾಕ್ಲಿಕ್ಕೆ, ನಾವು ಬಾಯಿ ಬೀಗ ಹಾಕ್ಲಿಕ್ಕೆ ಹೈಕೋರ್ಟ್ ಮೊರೆ ಹೋಗ್ಬೇಕಾಗ್ತದೆ. ನಿಮ್ನ ಯಾವ ಕಾಲಕ್ಕೂ ಹೊರಗೆ ಬರಬಾರದು ನೀವು. ಅಂತ ಪರಿಸ್ಥಿತಿಯನ್ನ ನಾವು ತಂದಿಡ್ಬೇಕಾಗ್ತದೆ ನಿಮಗೆ. ನೀವೆಲ್ಲ ಮಠಾಧೀಶರಿ ಅಲ್ಲ. ನೀವು ಏನು ಬಸವಣ್ಣ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಿ ನೀವು? ಬಸವಣ್ಣನ ತತ್ವ ಸಿದ್ಧಾಂತಗಳು ಇವತ್ತು ಜಗತ್ತೇ ಒಪ್ಪಿಕೊಂಡಿದೆ. ಅದಕ್ಕಾಗಿ ಅಮೆರಿಕ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದವರು ವಿಶ್ವಗುರು ಅಂತ ಪದವಿ ಕೊಟ್ಟಿದ್ದಾರೆ. ನಿಮಗೆ ಯಾವ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ ವಿಶ್ವಗುರು ಅಂತ ಹೇಳಿ? ನೀವು ಯಾವ ಜಗದ್ಗುರುಗಳನ್ನಲ್ಲ, ವಿಶ್ವಗುರುಗಳು ನೀವಲ್ಲ. ಬಸವಣ್ಣನೇ ಈ ಜಗತ್ತಿನ ವಿಶ್ವಗುರು. ಜಗತ್ತಿಗೆ ನೀವು ಎಷ್ಟೇ ಗುರು ಅದಿರು, ನಿಮ್ಮಷ್ಟು ನಿಮ್ಮ ಪೀಠಕ್ಕೆ ಅಷ್ಟೇ ಗುರು ಜಗದ್ಗುರು ಇರ್ಬೋದು. ನೀವು ಯಾವ ಸಮಾಜಕ್ಕೆ ನೀವು ಜಗದ್ಗುರು ಅಲ್ಲ. ಅದಕ್ಕಾಗಿ ಇದನ್ನು ನಿಲ್ಲಿಸುವಂತ ಕೆಲಸ ಮಾಡಬೇಕು ಇಲ್ಲಿಗೆನೆ. ಮತ್ತು ಆ ಒಂದು ಶೃಂಗ ಸಭೆಯ ಒಂದು ಕಾರ್ಯಕ್ರಮದಲ್ಲಿ ವಿಜಯಾನಂದ ಕಾಶ್ಯಪ್ನವರು ಮಾತನಾಡಿದರು. ಕೂಡಲ ಸಂಗಮಕ್ಕೆ ಪಂಚ ಪೀಠಾಧೀಶರು ಕರ್ಕೊಂಬಂದು ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಮಾಡ್ತೇವೆ ಅಂದ್ರೆ ಕೂಡಲ ಸಂಗಮ ಪವಿತ್ರ ಆಗ್ತದೆ ಅಂತ ಹೇಳಿದ್ರು. ಕೂಡಲ ಸಂಗಮ ಪವಿತ್ರ ಆಗ್ತದ? ಅಪವಿತ್ರ ಆಗೇ ಇಲ್ಲದು. ಪವಿತ್ರ ಆಗುವಂತ ಪ್ರಶ್ನೆ ಏನದಲ್ಲಿ? ದಿನನಿತ್ಯ ಲಕ್ಷಾಂತರ ಜನ ಬಸವಣ್ಣನವರ ಪುಣ್ಯಕ್ಷೇತ್ರ ಐಕ್ಯ ಸ್ಥಳಕ್ಕೆ ಹೋಗ್ತಾರಲ್ಲಿ ದರ್ಶನ ಪಡ್ಕೊಳ್ಳಿಕ್ಕೆ, ದಿನನಿತ್ಯ ದಾಸೋಹದಲ್ಲಿ. ಅಂತದಲ್ಲಿ ಅದನ್ನ ಪವಿತ್ರ ಆಗಿರ್ತ ಕ್ಷೇತ್ರನ ಅಪವಿತ್ರ ಆಗಿ ತಿಳ್ಕೊಂಡು ನೀವು ಹೇಳ್ತೀರಿ. ಯಾವ್ದ್ರ ಮಂದಿ ಹೇಳಿದ್ರಿ? ಕೂಡಲ ಸಂಗಮ ಇರಬಹುದು, ಇಂಗಳೇಶ್ವರ ಇರಬಹುದು, ಬಸವನ ಬಾಗೇವಾಡಿ, ಬಸವ ಕಲ್ಯಾಣ, ಇವೆಂದು ಸೂರ್ಯ ಚಂದ್ರ ಇರುವ ಕೂಡ ಪವಿತ್ರ ಕ್ಷೇತ್ರಗಳೇ. ನಿಮ್ಮ ಮನಸ್ಸು ಅಪವಿತ್ರ ಆಗ್ಯದ, ನಿಮ್ಮ ಮನಸ್ಸು ಮಲಿನ ಆಗ್ಯದ. ಅದನ್ನು ಶುದ್ಧೀಕರಣೆ ಮಾಡ್ಕೋರಿ. ಅದು ಶುದ್ಧಿ ಆಗ್ಬೇಕಾದ್ರೆ ಬಸವಣ್ಣನವರ ಪಾದಗಳಿಗೆ ಬಿದ್ದು ಕ್ಷಮಾ ಕೇಳಬೇಕು. ವಚನ ಸಾಹಿತ್ಯವ ಒಳಮರ್ಮನ ಅರ್ಥಗೊಂಡ ಅದ ಪಕ್ಕ ನಡ್ಕೊಂಡ್ರೆ ಮಾತ್ರ ನಿಮ್ಮ ಮನಸ್ಸು ಶುದ್ಧಿ ಆಗ್ತದ. ಹೊರತಾಗಿ ಬಸವಣ್ಣನವರ ಕ್ಷೇತ್ರಗಳು ಎಂದೂ ಅಶುದ್ಧ ಅಲ್ಲ, ಪವಿತ್ರ ಆಗ್ಯದವೆ ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಈ ಪರಿಸ್ಥಿತಿಯನ್ನ ಮುಂದುವರೆದಿದ್ದೆ ಆದ್ರ ನಿಮ್ ವಿರುದ್ಧ ನಾವು ಉಗ್ರ ಅಂತ ಹೋರಾಟ ಮಾಡ್ಬೇಕಾಗ್ತದೆ. ನಿಮ್ದು ಏನಾದರೂ ರಾಜಕೀಯ ತಿಂಡಿ ಇದ್ರೆ ಬಸವಣ್ಣನವ್ರು ಬಿಟ್ಟು ಹೊರಗಡೆ ಮಾಡ್ರಿ. ನೀವು ವಿಧಾನಸೌಧದಲ್ಲಿ ಕುತ್ಕೊಂಡು ಮಾಡ್ರಿ. ಇವತ್ತು ನಿಮಗ
ಈ ಮಾತು ನಿಮಗೆ ಯಾಕೆ ಬಂದದ ಅಂತಂದ್ರೆ ಕೂಡಲ ಸಂಗಮದಲ್ಲಿರ್ತಕ್ಕಂಥ ಪಂಚಮಸಾಲಿ ಪೀಠದ ಶ್ರೀಗಳಿಗೂ ನಿಮಗೂ ಮೊದಲ ಹೊಂದಾಣಿಕೆ ಇತ್ತು. ಅವಾಗ ಬಸವಣ್ಣನ ಆರಾಧಿಸ್ತಿದ್ರಿ, ವಚನ ಸಾಹಿತ್ಯ ನಿಮಗ ಬೇಕಾಗಿತ್ತು. ಯಾವಾಗ ನಿಮಗ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ನೀವು ವಿರುದ್ಧ ಆದ್ರಿ, ಅವಾಗ ಬಸವಣ್ಣ ತತ್ವಕ್ಕೂ ವಿರುದ್ಧ ಆದ್ರಿ ನೀವು. ಅದು ನಿಮ್ಮ ಉಡದ ನಾಲಿಗೆ ಅದ, ನಿಮಗ ಎಳ್ಳೆರಡು ನಾಲಿಗೆ ಅದಾವ ನಿಮಗ. ಯಾವಾಗ ನೀವು ಬಸವಣ್ಣರ ಬಗ್ಗೆ ಕೀಳರಿಮೆ ಅವಹೇಳನಕಾರಿ ಮಾತನಾಡೋದು, ಹಗುರವಾಗಿ ಮಾತನಾಡೋದು ಏನ್ ನೀವು ಮಾಡ್ತಾ ಇದ್ದೀರಿ, ನಿಮ್ದು ಅಂತಿಮ ಕಾಲ ಬಂದದೀಗ. ಅವನತೆ ಹಂಚಿಗೆ ಬಂದಿರಿ ನೀವು. ಅದಕ್ಕೆ ನಿಮ್ಮ ಸರಿಯಾಗಿ ಬದುಕಬೇಕಾಗಿತ್ತು, ನಿಮ್ಮ ಹೆಸರು ಬರಬೇಕಾಗಿತ್ತು ಅಂತಂದ್ರೆ ನೀವು ದೊಡ್ಡವರಾಗಬೇಕಾದ್ರ ಬಸವಣ್ಣನವರ ತತ್ವ ಸಿದ್ಧಾಂತಗಳಿಗೆ ನೀವು ಬೆನ್ನೆತ್ತೋರಿ, ವಚನ ಸಾಹಿತ್ಯವನ್ನ ನೀವು ಅಧ್ಯಯನ ಮಾಡ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಿಕಂದ್ರೆ ನೀವು ಸರ್ವನಾಶ ಆಗ ಹೋಗ್ತೀರಿ. ಈ ಒಂದು ಪರಿಸ್ಥಿತಿ ಮುಂದುವರೆದಿದ್ದೇ ನಿಜ ಆದ್ರ ನೀವೆಲ್ಲಿ ಸಿಗ್ತೀರೋ ಅಲ್ಲಿ ಗೇರ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಈ ನಾಡಿನ ಬಸವ ಭಕ್ತರು ತಿಳ್ಕೊಂಡೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಶಿರಿಯಾಳನ ಡೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ನಾನು ಹಾರುನೆಂದರೆ ನಗು ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನವರು ಇಷ್ಟು ದೊಡ್ಡವರ ಕಾರ್ಯ ಅಂತಂದ್ರೆ, ನಾನು ಹಾರೂನ್ ಅಂತಂದ್ರೆ ಜನ ಭಗವಂತ ಕೂಡಲ ಸಂಗಮ ನಗ್ತಾನಂತ ಹೇಳಿದ್ರು. ಜಾತೀಯತೆಗೆ ತಾಕಕ್ಕ ಬಸವಣ್ಣವ್ರು ಹುಟ್ಟಿದ ಜಗತ್ತಿಗೆ ಎಲ್ಲಾ ಸಮಾಜವನ್ನು ಕಟ್ಟಿಕೊಂಡು ಎಲ್ಲರಿಗೆ ಆಶ್ರಯ ಕೊಟ್ಟು, ನೀರು ಕೊಟ್ಟು, ಅನ್ನ ಕೊಟ್ಟು, ಅವ್ರಿಗೆ ವಚನ ಸಾಹಿತ್ಯವನ್ನು ಹೇಳಿಕೊಟ್ಟು, ಅವ್ರಿಗೆ ಸಂಸ್ಕಾರ ಕೊಟ್ಟರು. ಅವ್ರಿಗೆ ಸಂಸ್ಕಾರ ಕೊಟ್ಟು ಏನ್ ಮಾಡಿದ್ರು ಅಂತ, ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಏನ್ ಮಾಡಿ ಎಲ್ಲರೂ ಕರ್ಕೊಂಡ್ಬಂದು ಅವ್ರಿಗೆ ಅನ್ನ ದಾಸೋಹ ಮಾಡಿಕೊಂಡು ಜ್ಞಾನ ದಾಸೋಹ ಮಾಡಿದ ಅಂತ ಜಗತ್ತಿಗೆ ಪ್ರಸಿದ್ಧ ಆಗಿ ಹೋದ್ರು 12ನೇ ಶತಮಾನದಲ್ಲಿ. ಅಂಥವ್ರ ಹೆಸರಲ್ಲಿದ್ದೆ 25,000 ಮಠಗಳು, ವಿರಕ್ತ ಮಠಗಳು ಇದಾವೆ. ಮಠದಾಗ ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿಯವರು ಬಂದಂಥವ್ರಿಗೆ ಅನ್ನ ದಾಸೋಹ ಮಾಡ್ತಾ ಇದೆ, ಜ್ಞಾನ ದಾಸೋಹ ಮಾಡ್ತಾರೆ. ವಿದ್ಯಾರ್ಥಿ ನಿಲಯ ತೆಗೆದುಕೊಂಡು ಅವ್ರಿಗೆ ದಿನನಿತ್ಯ ಅನ್ನ ನೀರು ಬಟ್ಟೆ ಕೊಟ್ಟು ಸಾಕ್ತಾ ಇದ್ದಾರೆ. ಹೊರತಾಗಿ ಬಸವಣ್ಣವ್ರಿಗಿಂತ ದೊಡ್ಡವ್ರ ಜಗತ್ತಿನವ್ರಿಗೆ ಯಾರಿಲ್ಲ. ನೀವೇನು ಹೇಳ್ತೀರಲ್ಲ, ನೀವು ಯಾವ ಶತಮಾನದಾಗ ನಮ್ಗೆ ಗೊತ್ತಾಗ್ತಾ ಇಲ್ಲ. 12ನೇ ಅಧಿಕೃತವಾಗಿ ಬಸವಣ್ಣವ್ರದ್ದು ಇತಿಹಾಸ ಇದೆ, ಬಸವಣ್ಣವ್ರ ಪರಂಪರೆ ಇದೆ, ಬಸವಣ್ಣವ್ರು ಫಾಲೋಗರ್ ಇದ್ದಾರೆ. ಜಗತ್ತಿನ ತುಂಬ ಬಸವಣ್ಣವ್ರು ಫಾಲೋಗರ್ ಇದ್ದಾರೆ. ಬಸವಣ್ಣೇ ನಮ್ಮ ಅಪ್ಪ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನೀವು ಬಸವಣ್ಣವ್ರು ನಮ್ಮ ಅಪ್ಪ ಅಂತ ನೀವು ಒಪ್ಕೊಂಡ್ರೆ ಮಾತ್ರ ನೀವು ನಮ್ಮ ಭಾರತ ಇರಾಕ್ ಯೋಗ್ಯರು. ಇಲ್ಲ ಅಂತಂದ್ರೆ ನೀವು ಭಾರತ ಬಿಟ್ಟು ಹೋಗಾಕ ನಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ನಾನು ಮಾತು ಮುಗಿಸ್ತೇನೆ.